ಸ್ನೇಹಿತರೆ ಹೇಗಿದ್ದೀರಾ? ಸೊ ಪಿ ಸಿ ಬಿಲ್ಡ್ ಗೈಡ್ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಒಂದು 65,000 ರೂಪಾಯಿ ಒಳಗಡೆ ನೀವು ಒಳ್ಳೆ ಪಿ ಸಿನ ಬಿಲ್ಡ್ ಮಾಡಬೇಕಂತ ನೋಡ್ತಾ ಇದ್ರೆ ಸೊ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ. ಏನೆಲ್ಲ ಪಾರ್ಟ್ಸ್ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಸೆಲೆಕ್ಟ್ ಮಾಡಬೇಕು, ಮಾಡೆಲ್ ನಂಬರ್ ಚಾಯ್ಸ್ ಯಾವ್ದಿರಬೇಕು, ಬ್ರ್ಯಾಂಡ್ ಚಾಯ್ಸ್ ಯಾವ್ದಿರಬೇಕು. ಯಾಕಂದರೆ ಒಂದು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಬ್ರ್ಯಾಂಡೆಡ್ ಪೀಸಸ್ ಅಂತ ಏನು ಕೊಡ್ತಾರಲ್ಲ ಅದಕ್ಕೆ ಮರಳಾಗಿ ತೊಗೊಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ಪಿ ಸಿ ವರ್ಸಸ್ ಲ್ಯಾಪ್ಟಾಪ್ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಏನಪ್ಪ ಇದರದ್ದು ವ್ಯತ್ಯಾಸ ಅಂತ. ಬಟ್ ಆದರೂ ಕೂಡ ಹೇಳ್ತೀನಿ ನಾನು. ಸೊ ಲ್ಯಾಪ್ಟಾಪ್ ಯಾವಾಗ ಅಂದರೆ ಬರೀ ನೀವು ಟ್ರಾವೆಲ್ ಮಾಡ್ತೀರಾ ಅಥವಾ ನೀವು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಸ್ವಿಚ್ ಮಾಡ್ತಾ ಇರ್ತೀರಾ, ವರ್ಕ್ ಮಾಡೋದಿರಲಿ ಅಥವಾ ನೋಡೋದಿರಲಿ, ಸೊ ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಆದರೆ ನಿಮಗೆ ಫಾಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೀವು ಏನೇ ವರ್ಕ್ ಮಾಡ್ತಿರ್ಬೋದು, ಕೋಡಿಂಗ್ ಇರ್ಬೋದು ಅಥವಾ ಗ್ರಾಫಿಕ್ಸ್ ಡಿಸೈನಿಂಗ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ಗೇಮಿಂಗ್ ಇರ್ಬೋದು. ಸೊ ಈ ಥರ ಹಲವಾರು ಏನಾದರೂ ನೀವು ಮಾಡಲಿ ಅದಕ್ಕೆ ನನಗೆ ಫಾಸ್ಟಾಗಿ ವರ್ಕ್ ಆಗಬೇಕಪ್ಪ, ತುಂಬ ಚೆನ್ನಾಗಿ, ಆಮೇಲೆ ವ್ಯಾಲ್ಯೂ ಫಾರ್ ಮನಿ ಇರಬೇಕು, ಲ್ಯಾಪ್ಟಾಪ್ಗಿಂತ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಪಿ ಸಿಯಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ. ಸೊ ಅಲ್ಲೇ ನಿಮಗೆ, ಯಾಕಂದರೆ ಡೆಸ್ಕ್ಟಾಪ್ ಪಿ ಸಿ ಅಂದಿದ ತಕ್ಷಣ ಅದು ಏನಪ್ಪ ಇಷ್ಟು ದೊಡ್ಡ ಡಬ್ಬಿ ಇಟ್ಕೊಂಡಿರ್ತಾರೆ, ಮೇಲ್ಗಡೆ ಮಾನಿಟರ್ ಬೇರೆ, ಅದ್ರ ಬದಲಿ ಲ್ಯಾಪ್ಟಾಪ್ ತೊಗೊಂಡ್ಬಿಡ್ಬೋದಲ್ಲ ನೀವು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಆ ಥರ ಮಾಡಲಿಕ್ಕೆ ಹೋಗಬೇಡ್ರಿ. ಅಫ್ಕೋರ್ಸ್ ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಬೋದು, ಕನ್ವೀನಿಯನ್ಸ್, ಬಟ್ ಅದೊಂದು ಬಿಟ್ಟರೆ ಬೇರೆದು ಏನೂ ಇಲ್ಲ. ಸೊ ಹಾಗಾಗಿ ನೀವು ಒಳ್ಳೆ ಕಾನ್ಫಿಗ್ರೇಷನ್ ಲ್ಯಾಪ್ಟಾಪ್ ತೊಗೋಬೇಕಂದ್ರೆ 75, 80, 90,000 ತೊಗೊಳ್ರಿ. ಅಲ್ಲಿ ಕೂಡ ಯಾಕಂದರೆ ಇರೋದೇ ಕಾಂಪ್ಯಾಕ್ಟ್ ಅದು ಡಿಸೈನ್, ಸೊ ಎಲ್ಲದೂ ಅದರಲ್ಲೇ ಸ್ಟಫಿಂಗ್ ಮಾಡಿರ್ತಾರೆ. ಹಾಗಾಗಿ ಅದು ಎಷ್ಟೇ ಫಾಸ್ಟ್ ಇದೆ ಅಂದರೆ ಕೂಡ ಡೆಸ್ಕ್ಟಾಪ್ ಪರ್ಫಾರ್ಮೆನ್ಸಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಇದು ಇಲ್ಲೇ ಅದರದ್ದು ಲ್ಯಾಪ್ಟಾಪ್ ವರ್ಸಸ್ ಪಿ ಸಿದು ಎಂಡ್ ಮಾಡಿಬಿಡೋಣ. ಸೊ ನಾನು ಆಲ್ವೇಸ್ ರೆಕಮೆಂಡ್ ಮಾಡೋದು ಪಿ ಸಿನೇ ತೊಗೊಳ್ರಿ ಅನ್ಲೆಸ್ ಯು ಆರ್ ಟ್ರಾವೆಲಿಂಗ್. ಓಕೆ, ಸೊ ಪಿ ಸಿ ಅಂದಿದ ತಕ್ಷಣ ಕಾಂಪೊನೆಂಟ್ ಸೆಲೆಕ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್ ತುಂಬ ಜನ ಅಂತಾರೆ ಅದರಲ್ಲಿ ಏನಿದೆ, ರ್ಯಾಮ್ ತೊಗೋ, ಒಂದು ಹಾರ್ಡ್ ಡಿಸ್ಕ್ ತೊಗೋ, ಒಂದು ಮದರ್ ಬೋರ್ಡ್ ತೊಗೋ, ಒಂದು ಪ್ರೊಸೆಸರ್ ಚಾಯ್ಸ್ ಮಾಡು, ಅಥವಾ ಅಂಗಡಿಯವರಿಗೆ ಹೇಳ್ಬಿಡ್ತಾರೆ. ಸೊ ಅಲ್ಲೇ ಬಿಲ್ಡ್ ಮಾಡ್ಕೊಡ್ತಾರೆ, ಬಿಲ್ಡ್ ಮಾಡ್ಬೋದು. ಈ ಥರ ನೀವು ಚಾಯ್ಸ್ ಮಾಡಿದರೆ ಅಲ್ಲಿ ಕೆಲವೊಮ್ಮೆ ಏನಿರುತ್ತೆ, ಕಂಪ್ಯಾಟಬಲ್ ಡಿವೈಸಸ್ ಅಂತೀವಿ ನಾವು. ಅಂದರೆ ಮದರ್ ಬೋರ್ಡಿಗೆ ಸಪೋಸ್ 3200 ಮೆಗಾಹರ್ಟ್ಸಿಂದು ಸ್ಪೀಡ್ನ ಕಂಪ್ಯಾಟಬಲ್ ಇತ್ತು ಅಂತ ತಿಳ್ಕೊಳ್ರಿ. ನೀವು ಒಳ್ಳೆ ರ್ಯಾಮ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿರ್ತೀರ, ಅದು ಮೋರ್ ದೆನ್ 4000 ಮೆಗಾಹರ್ಟ್ಸ್ ಕೇಪಬಲ್ ಇರುತ್ತೆ. ಸೊ ಇಲ್ಲಿ ಕಂಪ್ಯಾಟಿಬಲ್ ಮದರ್ ಬೋರ್ಡೇ ಇಲ್ಲ ಅಂದಮೇಲೆ ನೀವು ಜಾಸ್ತಿ ಸ್ಪೀಡಿಂದ ರ್ಯಾಮ್ ಸ್ಟಿಕ್ ಹಾಕಿದರೆ ನಿಮಗೆ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ. ಸೊ ಈ ಥರ ತುಂಬಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಒಳ್ಳೆ ಕಾಂಪೊನೆಂಟ್ಸ್ನ ಸೆಲೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಯಾವುದಾದ್ರು ಪಾರ್ಟ್ಸ್ನ ತೊಗೋಬೇಕು ಅಂತ. ಸೊ ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಬಡ್ಜೆಟ್ ಅಂದರೆ ಒಂದು 65,000 ರೂಪಾಯಿ ಒಳಗಡೆ ಇನ್ಕ್ಲೂಡಿಂಗ್ ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್, ಸೊ ಗೇಮಿಂಗ್ ಇರ್ಬೋದು, ಏನೇ ಅಪ್ಲಿಕೇಶನ್, ಏನೇ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು, ಹಂಡ್ರೆಡ್ಸ್ ಆಫ್ ಟ್ಯಾಬ್ಸ್ ಓಪನ್ ಮಾಡ್ಕೊಂಡು ಬ್ರೌಸ್ ಮಾಡಿರಿ, ಆಮೇಲೆ ಮಲ್ಟಿಪಲ್ ಸಾಫ್ಟ್ವೇರ್ಸ್ ಓಪನ್ ಮಾಡಿಕೊಂಡು ರನ್ ಮಾಡಿರಿ, ಹಾಗೆ ಗೇಮ್ಸ್ ಕೂಡ ಆಡ್ರಿ, ನಿಮಗೆ ಈಸಿಯಾಗಿ ವರ್ಕ್ ಆಗುತ್ತೆ ಈ ಪಿ ಸಿಯಲ್ಲಿ. ಸೊ ಅಂಥ ಪಿ ಸಿ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ ಈಗ. ಸೊ ಇದಕ್ಕೆ ಏನೇನು ಪಾರ್ಟ್ಸ್ನ ಬೇಕು, ಸೊ ಇಲ್ಲಿ ನಾನು ಬಿಲ್ಡ್ ಮಾಡಿ ತೋರಿಸಲ್ಲ. ಸಪೋಸ್ ನಿಮಗೆ ಇದು ಪಿ ಸಿ ಬೇಕಪ್ಪ, ಈ ಥರ ಬಿಲ್ಡ್ ಮಾಡಿಕೊಡ್ರಿ ಅಂತ ನನಗೆ ಕೇಳ್ತಾ ಇದ್ರೆ, ಸೊ ನಾನು ಡೆಫಿನೆಟ್ ಆಗಿ ನಿಮಗೆ ಎನ್ಕರೇಜ್ ಮಾಡ್ತೀನಿ. ನಾನು ಇಮೇಲ್ ಅಡ್ರೆಸ್ ಕೊಡ್ತೀನಿ, ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಮುಖಾಂತರ ನಾವು ಹೇಗೆ ನಾನು ಇಲ್ಲೇ ನಿಮಗೆ ವಿಡಿಯೋ ಮಾಡಿ ಬಿಲ್ಡ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅದೊಂದು ಐಡಿಯಾ ನಾನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ಸೊ ಈ ಥರ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಥಮ್ಸ್ ಅಪ್ ಕೊಡ್ರಿ, ಹಾಗೆ ಕಾಮೆಂಟಲ್ಲಿ ಹೇಳ್ಬಹುದು. ಎನಿವೇಸ್ ಈ ವಿಡಿಯೋದಲ್ಲಿ ಸೊ ಸ್ಟಾರ್ಟ್ ಮಾಡೋದನ್ನ 65,000 ರೂಪಾಯಿ ಒಳಗಡೆ ಏನೇನು ಚಾಯ್ಸಸ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಪಿ ಸಿ ಬಿಲ್ಡ್ ಮಾಡಬಹುದು. ಸೊ ಮೊದಲನೇದಾಗಿ ಬಂದುಬಿಟ್ಟು ಪ್ರೊಸೆಸರ್ ಸೆಲೆಕ್ಷನ್. ಇಂಟೆಲ್ ವರ್ಸಸ್ AMD ಯಾವಾಗಲೂ ಇದ್ದಿದ್ದೇ ಇದು. ಸೊ ಇಲ್ಲಿ ಬಂದುಬಿಟ್ಟು ಯೂಶಲಿ ವ್ಯಾಲ್ಯೂ ಫಾರ್ ಮನಿ, ಆಮೇಲೆ ಮಲ್ಟಿ ಟಾಸ್ಕಿಂಗ್ಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋದು ಬಂದುಬಿಟ್ಟು AMD. ಸೊ AMD ಇಂಟೆಲ್ ಈಕ್ವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಇಂಟೆಲ್ ಕೆಲವು ಆಸ್ಪೆಕ್ಟಲ್ಲಿ ತುಂಬ ಫಾಸ್ಟ್ ಇದೆ, AMD ಕೆಲವು ಆಸ್ಪೆಕ್ಟಲ್ಲಿ ತುಂಬ ಫಾಸ್ಟ್ ಇದೆ. ಸೊ ಅದರಲ್ಲಿ ಯಾವುದು ಗೊಂದಲ ಅಥವಾ ಈ ಥರ ಏನಾದರೂ ಡಿಫ್ರೆನ್ಸು ಯೋಚನೆ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ಬಂದುಬಿಟ್ಟು Ryzen 5 5600G ಪ್ರೊಸೆಸರ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಅರೌಂಡ್ 12,000 to 12,500 ಡಿಪೆಂಡ್ಸ್ ಆನ್ ಎಲ್ಲಿ ನೀವು ಬೈ ಮಾಡ್ತೀರಾ. ಆಮೇಲೆ ಪ್ರೈಸು ತುಂಬಷ್ಟು ಫ್ಲಕ್ಚುಯೇಟ್ ಆಗುತ್ತೆ. ಸೊ ಒಂದೇ ಪ್ರೈಸ್ ಇವತ್ತಿದ್ದಂಗೆ ನಾಳೆನೂ ಇರೋದಿಲ್ಲ. ಸೊ ಹಾಗಾಗಿ ಪ್ರೈಸ್ ಡೆಫಿನೆಟ್ ಆಗಿ ನಿಮ್ಮ ಲೊಕೇಶನ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಆನ್ಲೈನ್ ಸ್ಟೋರ್ ನಿಮಗೆ ಯಾವ ಫೇವ್ರೇಟ್ ಇದೆ ಅಲ್ಲಿನೂ ತಗೋಬಹುದು, ಅಥವಾ ಡಿಸ್ಕ್ರಿಪ್ಷನ್ ಡೆಫಿನೆಟ್ ಆಗಿ ಚೆಕ್ ಮಾಡಿರಿ. ನಾನು ಎಲ್ಲಿ ಒಳ್ಳೆ ಪ್ರೈಸಿಂಗ್ ಇದೆ ಅಂತ ನೋಡಿ ನಿಮಗೆ ಲಿಂಕ್ ಕೊಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಪ್ರೊಸೆಸರ್ ಬಂದುಬಿಟ್ಟು Ryzen 5 AMD's ಅಗೇನ್ 5600Gನ ಯೂಸ್ ಮಾಡಿದ್ದೀನಿ. ಇಲ್ಲಿ AM4 ಸಾಕೆಟ್ ಇದೆ ಇದರದ್ದು. ಸೊ ಇದಕ್ಕೆ ಮದರ್ ಬೋರ್ಡ್ ಬಂದುಬಿಟ್ಟು ಆಸೂಸ್ ಕಡೆಯಿಂದ. ಸೊ ಆಸೂಸ್ ಮದರ್ ಬೋರ್ಡ್ ತುಂಬ ಚೆನ್ನಾಗಿದೆ, ತುಂಬಷ್ಟು ರಿಲಯಬಲ್ ಅಂತೀನಿ ನಾನು ಬ್ರ್ಯಾಂಡ್ ಅದು ಆಸೂಸು. ಸೊ ಸ್ಪೆಷಲಿ ವಿತ್ ದ ಮದರ್ ಬೋರ್ಡ್ ಆ್ಯಂಡ್ ಗ್ರಾಫಿಕ್ಸ್ ಕಾರ್ಡ್. ಸೊ ಇಲ್ಲಿ ಬಂದುಬಿಟ್ಟು B450 ಪ್ರೈಮ್ ಸೀರೀಸ್, ಇದು ಬೇಸಿಕ್ ಸೀರೀಸ್, ಬಟ್ ಆದರೂ ವ್ಯಾಲ್ಯೂ ಫಾರ್ ಮನಿ ಅಂತೀನಿ ನಾನು. ಸೊ B450MA2 ಅಂತ ಮಾಡೆಲ್ ಇದೆ. ಸೊ ಈ ಮಾಡೆಲ್ನ ನೋಡಿ ನೀವು ತೊಗೋಬೇಕು, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಡೆಫಿನೆಟ್ ಆಗಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಅರೌಂಡ್ 7,000 to 7,500 ರೂಪೀಸ್ ಒಳಗಡೆ ಸಿಗ್ತಾ ಇದೆ. ಎಕ್ಸಲೆಂಟ್ ವ್ಯಾಲ್ಯೂ ಫಾರ್ ಮನಿ ಮದರ್ ಬೋರ್ಡ್ ಇದು. ಕಾಂಪೊನೆಂಟ್ಸ್ ವೆರಿ ಹೈ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಏನಂದರೆ 2 USB 3.1 ಜನರೇಷನ್ 2 ಸಿಗ್ತಾ ಇದೆ ಸ್ಪೀಡ್, ಟ್ರಾನ್ಸ್ಫರ್ ಸ್ಪೀಡ್. ಸೊ ತುಂಬ ಫಾಸ್ಟಾಗಿ ಏನೇ USB ಡಿವೈಸ್ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಹಾಗೆ USB ವರ್ಷನ್ 3.1 Gen 1 ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇದು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆಮೇಲೆ 4 USB 3.2 ಜನರೇಷನ್ ಇದೆ, ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಅಂತೀನಿ ನಾನು. ಸೊ ಫಾಸ್ಟ್ ಟ್ರಾನ್ಸ್ಫರ್ ಸ್ಪೀಡ್ ಆ್ಯಂಡ್ 1 HDMI ಪೋರ್ಟ್ ಇದೆ, DVD ಇದೆ, D sub ಇದೆ.
ನಾವು ಇಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಮಾನಿಟರ್ ರಿಲೇಟೆಡ್ ಪೋರ್ಟ್ಸ್ ವರಿ ಮಾಡೋದು ನೆಸೆಸರಿ ಇಲ್ಲ. ಸೊ ಲ್ಯಾನ್ ಇದೆ, ಆಡಿಯೋ ಜಾಕ್ ಇದೆ, ಇಲ್ಲಿ ಒಂದು RGB ಹೆಡರ್ ಕೊಡ್ತಾರೆ. ಅಂದರೆ ಯಾವ್ದಾದ್ರು RGB ಫ್ಯಾನ್ಸ್ ಕನೆಕ್ಟ್ ಮಾಡಬೇಕಂದ್ರೆ ನೀವು ಫ್ಯೂಚರ್ ಪ್ರೂಫಿಗೆ ಸೊ ಒಂದು ಪಿನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದು ಬೇಡ, ಆಲ್ಟರ್ನೇಟಿವ್ ಬ್ರ್ಯಾಂಡ್ಸ್ ಅಂದರೆ ಡೆಫಿನೆಟ್ ಆಗಿ ಗೀಗಾಬೈಟ್ ಕಡೆಯಿಂದ ಇದೆ. ಸೊ ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ, ನೋಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಅಥವಾ ನೀವು MSI ಅಂತ ತುಂಬ ಜನ ಅಂತಾರೆ, ನಾನು ಯೂಸ್ ಮಾಡ್ತಾ ಇದ್ದೀನಿ MSI, ಬಟ್ ಅಲ್ಲಿ ಅವರು ಕಾಂಪೊನೆಂಟ್ ಕ್ವಾಲಿಟಿ ಏನಂತಾರಲ್ಲ ಅಷ್ಟು ಕ್ವಾಲಿಟಿ ಯೂಸ್ ಮಾಡಿಲ್ಲ. ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, MSI ಮದರ್ ಬೋರ್ಡ್ ಯೂಸ್ ಮಾಡಿದ್ದೀನಿ. ಅಲ್ಲಿ CPU ಕೂಲರ್ ಏನು ಹಾಕಿದ್ನಲ್ಲ, ಸೊ ಅದರದ್ದು ಏನು ಅವರು ಪಿನ್ಸ್ ಕೊಟ್ಟಿದ್ದಾರೆ, ಸಾಕೆಟ್ ಪಿನ್ಸ್, ಅದು ಚೆನ್ನಾಗಿಲ್ಲ. ಸೊ ಮುರಿದೇ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನೀಗ ಕಸ್ಟಮ್ ಕೂಲರ್ನ ಫಿಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಸ್ಟಾಕ್ ಕೂಲರ್ನ ಹಾಗೆ ಇಟ್ಟಿದ್ದೀನಿ ನಾನು. ಸೊ ಅದು ನನಗೆ ವೆರಿ ಡಿಸಪಾಯಿಂಟಿಂಗ್ ಅನಿಸ್ತು MSI ಕಡೆಯಿಂದ. ಎನಿವೇಸ್, ಸೊ ಇಲ್ಲಿ ನಾನು ರೆಕಮೆಂಡ್ ಮಾಡಿದ್ದು ಆಸೂಸ್ ಪ್ರೈಮ್. ಸೊ ಆಸೂಸ್ ಅಲ್ಲಿ ಇನ್ನೊಂದಿದೆ, ಟಫ್ ಗೇಮಿಂಗ್ ಸೀರೀಸ್ ಅಂತ ಇದೆ. ಇದು ಮದರ್ ಬೋರ್ಡ್ ಸಿಗ್ತಾ ಇದ್ರೆ ಡೆಫಿನೆಟ್ ಆಗಿ ಇದಕ್ಕೆ ಹೋಗ್ರಿ. B450M Pro 2 ಅಂತ ಇಲ್ಲಿ ಬರುತ್ತೆ, ನಾನು ಮಾಡೆಲ್ ನಂಬರ್ ಮೆನ್ಷನ್ ಮಾಡ್ತೀನಿ. ಸೊ ಇದು ಆಸೂಸ್ ಕಡೆಯಿಂದ. ಸೊ ಮದರ್ ಬೋರ್ಡ್ ಆಯಿತು, ಪ್ರೊಸೆಸರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ರ್ಯಾಮ್ ಸೆಲೆಕ್ಷನ್. ಸೊ ಇಲ್ಲಿ XPG A ಡೇಟಾ ಅಂತ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. 8GB DDR4 at 3200 MHz ಇಂದ ರ್ಯಾಮ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ 8GB ಇಸ್ ಫೈನ್. ಸೊ ನಿಮಗೆ ಮದರ್ ಬೋರ್ಡಲ್ಲಿ 4 ಸ್ಲಾಟ್ಸ್ ಸಿಗ್ತಾ ಇದೆ. ಸೊ ಈಸಿಯಾಗಿ ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಸೊ 8GB ಇಂದ ನಾನು ರೆಕಮೆಂಡ್ ಮಾಡೋದು ಪರ್ಸನಲ್ 16GB. ಸೊ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 1700, ಓನ್ಲಿ 1700. ರ್ಯಾಮ್ ಪ್ರೈಸಸ್ ತುಂಬ ಕಡಿಮೆ ಆಗಿದೆ. ಸೊ ನಾನು ತೊಗೋಬೇಕಾದ್ರೆ ಅರೌಂಡ್ 6000 7000 ಇತ್ತು. 3200 MHz ಫ್ರೀಕ್ವೆನ್ಸಿ ಇದು ರ್ಯಾಮ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಇದನ್ನು 2 ತೊಗೊಂಡ್ರೂ ಪರವಾಗಿಲ್ಲ. ಸೊ 3400 ರೂಪೀಸ್ಗೆ ನಿಮಗೆ 2 ಸ್ಟಿಕ್ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಿತ್ XMP ಪ್ರೊಫೈಲ್ ಆನ್ ಮಾಡ್ಕೊಂಡ್ಬಿಟ್ರೆ ಮದರ್ ಬೋರ್ಡ್ ಬಯೋಸಲ್ಲಿ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ರ್ಯಾಮ್ ಸೆಲೆಕ್ಷನ್ ಆಯಿತು XPG ಕಡೆಯಿಂದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಾರ್ಡ್ ಡಿಸ್ಕ್. ಸೊ ಹಾರ್ಡ್ ಡಿಸ್ಕ್ ಮುಂಚೆ ಥರ ಇಲ್ಲ, ಈಗ ಈಸಿಯಾಗಿ M.2 that to NVMe. ಸೊ PCI ಸ್ಲಾಟ್. ಸೊ ಬ್ಯಾಕ್ವರ್ಡ್ಸ್ ಕಂಪ್ಯಾಟಬಲ್ ಕೂಡ ಬರುತ್ತೆ ಇದರಲ್ಲಿ. ಸೊ ವೆರಿ ಫಾಸ್ಟ್ ಡೇಟಾ ಸ್ಪೀಡ್ಸ್ ಇರುತ್ತೆ. ಕ್ರೂಷಿಯಲ್ ಕಡೆಯಿಂದ P3 ಅಂತ ಮಾಡೆಲ್ ಇದೆ, ಅಥವಾ P3 ಪ್ಲಸ್ಸಿಗೂ ಹೋಗ್ಬೋದು ನೀವು, 5000 Mbps ಇಂದು. ಸೊ ಅದು 500GB ನಿಮಗೆ 3500 ಸಿಗುತ್ತೆ. ಅಥವಾ ಬೇಡ ನಿಮಗೆ 1 TB ಬೇಕು ಅಂದರೆ 3500 Mbps ಸ್ಪೀಡಿಂದ ತೊಗೋಬೋದು ನೀವು. ಸೊ ಒಂದೇ ಸ್ಲಾಟ್ ಅವೈಲೇಬಲ್ ಇದೆ ಮದರ್ ಬೋರ್ಡಲ್ಲಿ M.2 ಇಂದು. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಎಕ್ಸ್ಪೆಷನ್ ಬೇಕಂದರೆ SATA SSDಸ್ನ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೀಪ್ ಪ್ರೈಸಸಲ್ಲಿ ಸಿಗ್ತಾ ಇದೆ ಈಗ. ಸೊ ಸ್ಟೋರೇಜಿಂದ ಆಯ್ತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಬಿನೆಟ್ ಸೆಲೆಕ್ಷನ್. ಸೊ ಕ್ಯಾಬಿನೆಟ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಇಲ್ಲಿ ಏರ್ ಫ್ಲೋ ಏನನ್ನೋದಿರುತ್ತೆ ಅಲ್ವಾ. ಸೊ PC ಯಾವಾಗಲೂ ಕೂಲ್ ಆಗಿರಬೇಕು. ಸೊ ಕೂಲ್ ಆಗಿರಬೇಕು ಅಂದರೆ ಇದು ಕ್ಯಾಬಿನೆಟ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಫ್ಯಾನ್ಸ್ ಯಾವ ಥರ ಕೊಟ್ಟಿದ್ದಾರೆ, ಯಾವ ಥರ ಇನ್ಫ್ಲೋ ಇದೆ, ಯಾವ ಥರ ಔಟ್ಫ್ಲೋ ಡಿಸೈನ್ ಆಗಿದೆ ಅಂತ. ಸೊ ಇಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ಸ್ ಲೈಕ್ ಕೂಲರ್ ಮಾಸ್ಟರ್ ಇರ್ಬೋದು, ಕಾರ್ಸರ್ ಇರ್ಬೋದು, ಅಥವಾ ಈ ಥರ ತುಂಬಷ್ಟು ಬ್ರ್ಯಾಂಡ್ಸ್ ಇದೆ. ಸೊ ಆ ಬ್ರ್ಯಾಂಡ್ಸ್ ಕಾಸ್ಟ್ ಬಂದುಬಿಟ್ಟು ಈಸಿಲಿ 6000 7000 ಈ ಥರ ನಿಮಗೆ ಬರುತ್ತೆ. ಬಟ್ ಇಲ್ಲಿ ವೆರಿ ಕಾಂಪಿಟೇಟಿವ್ ಪ್ರೈಸಿಂಗ್ ಆಗಿ ನಮ್ಮ ಈ ಬಡ್ಜೆಟಿಗೆ ಆ್ಯಂಟೆಕ್ ಕಡೆಯಿಂದ ಇದೆ AX20 ಅಂತ, ವಿತ್ 3 RGB ಫ್ಯಾನ್ಸ್ ಕೂಡ ಕೊಡ್ತಿದ್ದಾರೆ ಅವರು. ಸೊ ತುಂಬ ಬೆಸ್ಟ್ ಕೇಸ್ ಅಂತ ನಾನು ಅನ್ಕೋತೀನಿ. ವಿತ್ ಟೆಂಪರ್ಡ್ ಗ್ಲಾಸ್ ಡಿಸೈನ್ ಕೂಡ ಇದೆ. ಸೊ ಈಸಿಲಿ ಲೈಕ್ 2800 ರೂಪೀಸಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಕ್ಯಾಬಿನೆಟ್ ಕೇಸ್ನ ತೊಗೋಬಹುದು ಬಿಲ್ಟ್ ಮಾಡಲಿಕ್ಕೆ. ಸೊ ಈ ಕ್ಯಾಬಿನೆಟ್ ಕೇಸ್ ಜೊತೆಗೆ ನಾನು 3 ಎಕ್ಸ್ಟ್ರಾ ಫ್ಯಾನ್ಸ್ ಕೂಡ ರೆಕಮೆಂಡ್ ಮಾಡಿದ್ದೀನಿ. ಸೊ ಡೀಪ್ ಕೂಲ್ ಕಡೆಯಿಂದ. ಸೊ ಇದನ್ನು ನೋಡ್ರಿ, ಈಸಿಯಾಗಿ ನೀವು ತೊಗೋಬಹುದು. ಜಸ್ಟ್ 1700ಗೆ ರಿಮೋಟ್ ಕೂಡ ಕೊಡ್ತಾರೆ ಅಥವಾ ಹಬ್ ಕೊಡ್ತಾರೆ. ಸೊ ಅದು ಕನೆಕ್ಟ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡಬಹುದು. ಸೊ RGB ಒಂದು ಕಂಪ್ಲೀಟ್ ಸೆಟ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾನಿಟರ್. ಸೊ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಇಲ್ಲಿ ಮಾನಿಟರಲ್ಲಿ ತುಂಬಷ್ಟು ಸೆಲೆಕ್ಷನ್ಸ್ ಇದೆ. ನೀವು ಆನ್ಲೈನಿಗೆ ಹೋಗಿ ಮಾನಿಟರ್ ಅಂಡರ್ 10,000 ಅಥವಾ 15,000 ಅಂತ ಟೈಪ್ ಮಾಡಿ ನೋಡ್ರಿ, ಏನಿಲ್ಲ ಅಂದ್ರೆ ಒಂದು 100 ಮಾನಿಟರ್ ಸಿಗುತ್ತೆ. ಸೊ ಅದರಲ್ಲಿ ಯಾವುದು ಚಾಯ್ಸ್ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್. ಸೊ ವೆರಿ ಒಂಥರ ಪ್ರೊಫೆಷ್ನಲ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಕಲರ್ಸ್ ಇಂಪಾರ್ಟೆಂಟ್ ಅಂದರೆ ನಾನು ಬೇರೆ ಸಜೆಸ್ಟ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಬಟ್ ಓವರ್ ಆಲ್ ಎಲ್ಲದಕ್ಕೂ ನನಗೆ ಒಂದು ಆಲ್ ಪರ್ಪಸ್ ಒಳ್ಳೆ ರೆಕಮೆಂಡ್ ಮಾಡಿರಿ ಮಾನಿಟರ್ದು ಅಂದರೆ. ಸೊ ಇಟ್ಸ್ ಫ್ರಮ್ Acer, ತುಂಬ ಚೆನ್ನಾಗಿದೆ. ನೈಟ್ರೋ ಸೀರೀಸ್ ಅಂತ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಆಗಿದೆ ಈಗ ಇದು. ಸೊ ವ್ಯಾಲ್ಯೂ ಫಾರ್ ಮನಿ ಆಸ್ ವೆಲ್. ಸೊ Acer ಕಡೆಯಿಂದ ನೈಟ್ರೋ VG240YS ಅಂತ ಸೀರೀಸ್ 24 ಇಂಚ್ 1920x1080 ಫುಲ್ HD ಡಿಸ್ಪ್ಲೇ ಮಾನಿಟರ್ ಇದು. ಸೊ 165 Hz ರಿಫ್ರೆಶ್ ರೇಟ್ ಮಾನಿಟರ್ ವಿತ್ 0.1 millisecond ರೆಸ್ಪಾನ್ಸ್ ಟೈಮ್ ಇದೆ. ಸೊ ಐ ಥಿಂಕ್ ದಿ ಬೆಸ್ಟ್ ಮಾನಿಟರ್ ಅಂತ ನಾನು ಆಟ್ ದಿಸ್ ಪ್ರೈಸ್ ರೇಂಜ್. ಸೊ ಈಸಿಲಿ ರೆಕಮೆಂಡೆಡ್ ಮಾನಿಟರ್ ಇದು. ಸೊ ಗೇಮಿಂಗ್ ಈಗಂತೂ ತುಂಬ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಅರೌಂಡ್ 11,400ಗೆ ಮಾತ್ರ ಸಿಗ್ತಾ ಇದೆ. ಸೊ ಡೀಲ್ ಇದೆ, ಈಗ ಹೋಗಿ ನೀವು ಖರೀದಿ ಮಾಡಿಬಿಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಫಿಕ್ಸ್ ಕಾರ್ಡ್. ಸೊ ರಿಯಲಿ ಇಂಪಾರ್ಟೆಂಟ್ ಈಗ ಸೆಲೆಕ್ಷನ್ನಲ್ಲಿ. ಸೊ AMD ತೊಗೋಬೇಕಾ ಅಥವಾ ರೇಡಿಯೋನ್ ಸೀರೀಸಲ್ಲಿ ತೊಗೋಬೇಕಾ ಅಥವಾ NVIDIA ತೊಗೋಬೇಕಾ. ಸೊ ನನ್ನ ರೆಕಮೆಂಡೇಶನ್ ಬಂದ್ಬಿಟ್ಟು NVIDIA GTX 1650. ಸೊ ಈ ಗ್ರಾಫಿಕ್ಸ್ ಕಾರ್ಡ್ ಆಸೂಸ್ ಕಡೆಯಿಂದ ಓವರ್ ಕ್ಲಾಕ್ಡ್ ಎಡಿಷನ್ ಸಿಗ್ತಾ ಇದೆ ಅಟ್ ಅಮೇಝಿಂಗ್ ಪ್ರೈಸಿಂಗ್ ಅಂತ ನಾನು. ಸೊ NVIDIA 1650 GTX 4GB DDR6 ಮೆಮೊರಿ ಇದು ಆಸೂಸ್ ಕಡೆಯಿಂದ ಇದೆ. ಸೊ ಇಟ್ಸ್ ಎ ಓವರ್ ಕ್ಲಾಕ್ಡ್ ಎಡಿಷನ್, ಈಸಿಲಿ ರೆಕಮೆಂಡೆಡ್. ಡೆಫಿನೆಟ್ ಆಗಿ ಇದು ಕಣ್ಣು ಮುಚ್ಕೊಂಡು ತೊಗೋಬೋದು ನೀವು. ಸೊ ಆರಾಮಾಗಿ ಫುಲ್ HD ಅಲ್ಟ್ರಾ ಸೆಟ್ಟಿಂಗಲ್ಲೇ ಆಡ್ಬೋದು, ಯಾವುದಾದ್ರೂ ಗೇಮ್ಸ್ ಇರ್ಬೋದು. ಸೊ ಇದೇನು 4K ಕ್ಲಾರಿಟಿ, ಅಲ್ಟ್ರಾ HD ಕ್ಲಾರಿಟಿ ಅಂತ ಏನು ಹೈಪ್ ಎಬ್ಬಿಸ್ತಾರಲ್ಲ, ಸೊ ಅಂಥ ಪರಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಸೊ ರಿಯಲ್ ಟೈಮಲ್ಲಿ ಸೊ ಎರಡೂ ಟ್ರೈ ಮಾಡಿ ನೋಡಿದ್ದೀನಿ. ಸೊ ಹಾಗಾಗಿ
ದಿಸ್ ಇಸ್ ದ ಸೇಫ್ ಬೆಟ್. 65,000 ರೂಪಾಯಲ್ಲಿ ಫ್ಯೂಚರ್ ಪ್ರೂಫ್ ಒಳ್ಳೆ ಗೇಮಿಂಗ್ ಅಥವಾ ಮಲ್ಟಿ ಟಾಸ್ಕಿಂಗ್ ಅಥವಾ ಎನಿ ಸಾಫ್ಟ್ವೇರ್ಸ್ ರನ್ ಮಾಡ್ರಿ, ಒಳ್ಳೆ ಕಂಪ್ಯೂಟರ್ ನೀವು ಬಿಲ್ಡ್ ಮಾಡ್ತಾ ಇದ್ರೆ ಅಂದರೆ ದಿಸ್ ಇಸ್ ಇಟ್. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯಾವ್ದು ಪಾರ್ಟ್ ಇದೆ ಹೇಳ್ರಿ ಉಳಿದಿರೋದು? ಪವರ್ ಸಪ್ಲೈ. ಸೊ ಇದನ್ನೆಲ್ಲ ರನ್ ಮಾಡಲಿಕ್ಕೆ ಪವರ್ ಸಪ್ಲೈ ಬೇಕು ತಾನೆ. ಸೊ ಒಳ್ಳೆ ಪವರ್ ಸಪ್ಲೈ ಯಾವಾಗಲೂ ಸೆಲೆಕ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಯಾವ್ದಾದ್ರು ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಪವರ್ ಸಪ್ಲೈ ಕೊಟ್ಟರೆ 450 ವ್ಯಾಟ್ಸ್ ಅಂದರೆ ನೀವು ಇಲ್ಲಿ ಒಳ್ಳೆ ಕಾಂಪೊನೆಂಟ್ಸ್ನ ಯೂಸ್ ಮಾಡಿದ್ರೆ ಬರೀ 450 ವ್ಯಾಟ್ಸು ಯಾವುದೋ ಬ್ರ್ಯಾಂಡಿಂದ ಯೂಸ್ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ, ಥ್ರಾಟಲ್ ಟೈಪ್ ನಿಮಗೆ ಇಶ್ಯೂಸ್ ಬರಬಹುದು. ಸೊ ಅದಕ್ಕೋಸ್ಕರ ಒಳ್ಳೆ ಪವರ್ ಸಪ್ಲೈನ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದಂದ್ರೆ ಗಿಗಾಬೈಟ್ ಕಡೆಯಿಂದ. ಸೊ 80+ ಬ್ರಾಂಡ್ ಸರ್ಟಿಫೈಡ್ ಇದೆ, 550 ವ್ಯಾಟ್ಸ್ ಇಂದು. ಅಮೇಸಿಂಗ್ ಪ್ರೈಸಿಂಗ್, ಅಗೇನ್ ಲೈಕ್ 3,000 to 4,000 rupees ನಿಮಗೆ ಸಿಗ್ತಾ ಇದೆ. ಸೊ ಆಟ್ 4,000 rupees ದಿಸ್ ಇಸ್ ದ ಬೆಸ್ಟ್ ಪವರ್ ಸಪ್ಲೈ ಯು ಕ್ಯಾನ್ ಗೆಟ್. ಅದರ್ವೈಸ್ ನೀವು ಕೂಲರ್ ಮಾಸ್ಟರಿಂದ ನೋಡ್ಬೋದು ಅಥವಾ ಕಾರ್ಸರಿಂದ ನೋಡಬಹುದು ಆಲ್ಟರ್ನೇಟಿವ್ ಆಗಿ. ಅದೇನಾದರೂ ಕಡಿಮೆ ಪ್ರೈಸಿಂಗಲ್ಲಿ ಇದ್ರೆ ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ವೀಕ್ಷಕರಲ್ಲಿ ನೋಡಿದ್ರಲ್ಲ, ಇಷ್ಟೆಲ್ಲ ಪಾರ್ಟ್ಸ್ ಇದೆ. ನಾನು ಇನ್ನೊಂದ್ಸಲ ಸ್ಕ್ರೀನಲ್ಲಿ ಹಾಕ್ತೀನಿ ಇಲ್ಲಿ. ಈ ಎಲ್ಲ ಪಾರ್ಟ್ಸ್ ಇರೋದನ್ನ ನೀವು ಪಿ ಸಿ ಬಿಲ್ಡ್ ಮಾಡಿ ತೊಗೊಳ್ರಿ. 65,000 rupees ಒಳಗೆ ಅಮೇಸಿಂಗ್ ಪಿ ಸಿ ಅಂತೀನಿ ನಾನು. ಫ್ಯೂಚರ್ ಪ್ರೂಫ್ ಕೂಡ ಇದೆ ಇದರಲ್ಲಿ. ಸೊ ಮದರ್ ಬೋರ್ಡಲ್ಲಿ ಸ್ವಲ್ಪ ಕಾಸ್ಟ್ಲಿಯರ್ 10,000 ಮೇಲೆ ಹಿಂಗೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ನಿಮಗೆ ATX. ಇದು ಬಂದುಬಿಟ್ಟು ಮೈಕ್ರೋ ATX ಮದರ್ ಬೋರ್ಡ್. ಎನಿವೇಸ್, ಸೊ ಇಷ್ಟು ಪಾರ್ಟ್ಸ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿರಿ, ತುಂಬ ಒಳ್ಳೆ ಪಿ ಸಿನ ಬಿಲ್ಡ್ ಮಾಡ್ತೀರಾ ನೀವು. ಸೊ 65,000 rupees ಒಳಗೆ ದಿ ಬೆಸ್ಟ್ ಪಿ ಸಿ ದಟ್ ಯು ಕ್ಯಾನ್ ಬಿಲ್ಡ್ ರೈಟ್ ನೌ ಅಟ್ ದಿಸ್ ಪ್ರೈಸ್ ರೇಂಜ್. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನಾನು ಹಾಗೆ ಈ ಥರ ಬಿಲ್ಡ್ ಮಾಡಿ ನಿಮಗೆ ಕಳಿಸ್ಕೊಡ್ಬೇಕಪ್ಪ ಅಂದರೆ ಈ ಇಮೇಲ್ ಅಡ್ರೆಸ್ಸಿಗೆ ನೀವು ಡೆಫಿನೆಟಾಗಿ ಕನೆಕ್ಟ್ ಮಾಡ್ಬೋದು ನನಗೆ. ಸೊ ಹೋಪ್ಫುಲಿ ನಿಮಗೆ ಏನಾದರೂ ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಪಿ ಸಿ ಕಾಂಪೊನೆಂಟ್ಸ್, ಕ್ವಾಲಿಟಿ ಕಾಂಪೊನೆಂಟ್ಸ್ ಸೆಲೆಕ್ಟ್ ಮಾಡೋದು ತುಂಬ ಮುಖ್ಯ ಇಲ್ಲಿ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ವೀಕ್ಷಕರೇ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿರಿ ಈ ಚಾನಲ್ಗೆ. ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್.